ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಡುಗೆ ಅಂದರೆ ಯಾರಿಗಿಷ್ಟ ಇರಲ್ಲ, ಅದರಲ್ಲಿ ರುಚಿಕರವಾದ ಅಡುಗೆ ಸಿಕ್ಕರೆ ಭಾಳ ಜನಕ್ಕಂದರೆ ಬಾಯಲ್ಲಿ ನೀರು ಬರುವಂತಹ ಒಂದು ಸನ್ನಿವೇಶ. ಅಂಥದ್ದೇ ಒಂದು ಹೋಟೆಲ್ ಪುಟ್ಟಪ್ಪ ಗ್ರೂಪ್ ಆಫ್ ಮ್ಯಾನೇಜ್ಮೆಂಟಿಂದ ಹರಿಹರದ ತಾಲೂಕಿನಲ್ಲಿ ಬೈಪಾಸಿಂದ ಕೇವಲ 500 ಮೀಟರ್ ದೂರದಲ್ಲಿ ಅನಗವಾಡಿ ಮಳೆಬೆನ್ನೂರಲ್ಲಿ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದೇವೆ. ಬನ್ನಿ, ಈ ಹೋಟೆಲಿನ ಅಡುಗೆಗಳ ವಿಶೇಷತೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯಾವ್ಯಾವ ಅಡುಗೆಗಳು ಸಿಗ್ತವೆ, ರುಚಿಕರವಾದ ಅಡುಗೆಗಳ ರಹಸ್ಯಗಳೇನು ತಿಳ್ಕೊಂಬರೋಣ. ಬನ್ನಿ. ವೀಕ್ಷಕರೇ, ಈಗ ನಾವು ಈ ಹೋಟೆಲ್ ಅಯೋಧ್ಯೆಯ ಮಾಲೀಕರಾದ ಕಿರಣ್ ಜೊತೆಗೆ ನಾವು ನಿಂತಿದ್ದೀಗ. ಈ ಹೋಟೆಲಿನ ವಿಶೇಷತೆ ಮತ್ತು ಇಲ್ಲಿ ಸಿಗುವಂಥ ಉಪಹಾರ ಮತ್ತು ಅವರಿಗೆ ಈ ಹೋಟೆಲಲ್ಲಿ ಪಾದಾರ್ಪಣೆ ಅಭಿರುಚಿಗಳನ್ನು ಕೇಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಮೊದಲಿಗೆ ಶುಭ ಹಾರೈಸ್ತಾ ನಿಮಗೆ ಈ ಒಂದು ಹೋಟೆಲಿಗೆ. ಬಹುಶಃ 5ನೇ ಹೋಟೆಲ್ ಅಂತ ಕಾಣುತ್ತೆ. ಈ ಹೋಟೆಲ್ನ ಪಾದಾರ್ಪಣೆಗೆ ನಿಮಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಮೊದಲಿಗೆ ಸರ್, ತಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಸರ್. ಹೌದು. ಏನು ಸರ್, ಇದು ಹೋಟೆಲ್ನ ಬಗ್ಗೆ ಅಭಿರುಚಿ ನಿಮಗೆ ಹೇಗೆ, ಹೆಂಗೆ, ಯಾವಾಗ ಅಂತ ಸ್ವಲ್ಪ ತಿಳಿಸ್ತೀರಾ? ಮೊದಲು ನಾವು ಹೋಟೆಲ್ಸ್ಗೆಲ್ಲ ಹೋಗ್ತಾ ಆ್ಯಂಬಿಯನ್ಸು ಮತ್ತು ಅಲ್ಲಿ ಸರ್ವಿಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ಕನಸು ಸ್ಟಾರ್ಟ್ ಆಗ್ತಾಯಿತ್ತು. ಈ ಥರದೊಂದು ಹೋಟೆಲ್ ಮಾಡಬೇಕು, ಸೊ ಈ ಥರದೊಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಬೇಕು, ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದೊಂದು ಕನಸು ಇರ್ತಾಯಿತ್ತು. ಪ್ರತಿ ಹೊಸ ಹೋಟೆಲ್ಗೆ ಹೋಗ್ತಿದ್ದಾಗೂ ಕೂಡ ಒಂದು ಹೊಸ ಕನಸು ಸ್ಟಾರ್ಟ್ ಆಗ್ತಾಯಿತ್ತು. ನಮ್ಮದು ಸ್ಕೂಲ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಸ್ಕೂಲ್ನ ಓಪನ್ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ಆ ವಿಚಾರವಾಗಿ ನಾನು ದಾವಣಗೆರೆಗೆ ಬಂದಿದ್ದೆ ಆ್ಯಕ್ಚುಲಿ. ಬಟ್ ಏನಾಯಿತು, ನಮ್ಮ ಫ್ರೆಂಡ್ ಸರ್ಕಲೆಲ್ಲ, ನಾನು ಓದಿದ್ದು ದಾವಣಗೆರೆ ಅಪ್ ಟು SSLC ತನಕ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಹೀಗೆ ಮಾತಾಡ್ತಾ ದಾವಣಗೆರೆಯಲ್ಲಿ ಒಂದು ಫೈನ್ ಡೈನ್ ಇಲ್ಲ, ಯಾಕೆ ಮಾಡಬಾರ್ದು ಅನ್ನೋದೊಂದು ಥಾಟ್ ಬಂತು ನನಗೆ. ಮೊದಲೇ ಕನಸಿದ್ದರಿಂದ ಸೊ ಆ ಥಾಟ್ ನನಗೆ ಇಷ್ಟ ಆಯಿತು. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಮೊದಲು ಸ್ಟಾರ್ಟ್ ಮಾಡಿದ್ದು ರುಚೀಸ್ ದಾವಣಗೆರೆಯಲ್ಲಿ, ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟು. ಆಲ್ಮೋಸ್ಟ್ ದಾವಣಗೆರೆಗೆ ಒಂದು ತುಂಬ ಜಾಸ್ತಿ ಸೀಟ್ ಕೆಪಾಸಿಟಿ ಇರುವಂಥ ಒಂದು ಫೈನ್ ಡೈನ್ ರೆಸ್ಟೋರೆಂಟ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ನಮ್ಮದು ಹೋಟೆಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ನಾನು ಹೋಟೆಲ್ ಇಂಡಸ್ಟ್ರಿಗೆ ಹೊಸಬ, ಹಾಗಾಗಿ ನಾನು ರುಚೀಸ್ ಅನ್ನೋ ಒಂದು ಫ್ರಾಂಚೈಸಿನ, ಆಂಧ್ರ ಬೇಸ್ ಫ್ರಾಂಚೈಸಿನ ತೊಗೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ಒಂದು 3 ಇಯರ್ಸ್ ಆದಮೇಲೆ ಸೊ ಒಂದು ಹೋಟೆಲ್ ಬಗ್ಗೆ ಒಂದು ಸಣ್ಣ ನಾಲೆಡ್ಜ್ ಬಂದ ಮೇಲೆ ಓಕೆ, ನಮ್ಮದೇ ಯಾವುದೋ ಒಂದು ಬ್ರ್ಯಾಂಡ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ದಾವಣಗೆರೆಯಲ್ಲಿ ನಾಟಿ ಸ್ಟೈಲ್ ಸ್ವಲ್ಪ ಜಾಸ್ತಿ ಫೇಮಸ್ ಇದ್ದಿದ್ದ ಕಾರಣಕ್ಕೋಸ್ಕರ ನಾಟಿ ಸ್ಟೈಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸೊ ಒಂದು ನಾಟಿ ಸ್ಟೈಲ್ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು ಸರ್ ವಿಷಯ ಅಂದರೆ ಗೊತ್ತಾಯ್ತು, ಹೋಟೆಲ್ ಏನಿದು ಬರ್ತಾರೆ, ಒಂದು ಗ್ರೂಪ್ ಮ್ಯಾನೇಜ್ಮೆಂಟನ್ನು ಬರ್ತಾರೆ, ಪುಟ್ಟಪ್ಪ ಗ್ರೂಪ್ ಮ್ಯಾನೇಜ್ಮೆಂಟನ್ನು ಬರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆ್ಯಕ್ಚುಲಿ ನನ್ನ ಹುಟ್ಟು ಹೆಸರು ಪುಟ್ಟು ಅಂತ. ಹಾಂ ವೀಕ್ಷಕರೇ, ಇಲ್ಲಿದೆ ನೋಡಿ, ಇಲ್ಲಿವರೆಗೂ ನಾವು ಪುಟ್ಟಪ್ಪ ಅಂತ ಏನೊಂದು ಬ್ರ್ಯಾಂಡ್ ಅಂಬಾಸಿಡರ್ ಏನೊಂದು ಲೋಗೋ ತಗೊಂಡಿದ್ವಿ. ಆದರೆ ಒರಿಜಿನಲ್ ಆಗಿ ಪುಟ್ಟಪ್ಪ ಅನ್ನೋದು ಇವರ ಒಂದು ಪೆಟ್ ನೇಮ್. ಇವರಿಗೆ ಪುಟ್ಟಪ್ಪ ಅಂತ ಹೆಸರದಿಂದ ಪುಟ್ಟಪ್ಪ ಅಂತ ಹೆಸರು ಇಟ್ಟಿದ್ದಾರೆ ಇವರು. ಇವತ್ತು ನಮಗೆ ಗೊತ್ತಾಗಂಥ ಒಂದು ವಿಷಯ. ನನ್ನ ಹುಟ್ಟು ಹೆಸರು ಪುಟ್ಟು ಆಗಿರೋದ್ರಿಂದ ನಾಟಿ ಸ್ಟೈಲಿಗೆ ಅದು ಆಪ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ BCL ಪಾರ್ಟ್ನರ್ಸ್ ಅಂದರೆ ನಮ್ಮದು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ಕೊಳ್ಳೋ ಬ್ರ್ಯಾಂಡಿಂಗ್ ಎಲ್ಲ ನಮ್ಮ ಪಾರ್ಟ್ನರ್ಸ್ ಇರೋದು BCL ಅಂತ. ಸೊ ಇವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಯಾವುದು ಬೇರೆ ಫೋಟೋ ಹಾಕೋದು ಬೇಡ, ಸೊ ನಿಮ್ಮದೇ ಫೋಟೋ ಹಾಕೋಣ. ಆ ಕಾರಣಕ್ಕೆ ಅದನ್ನೊಂದು ಸ್ಕೆಚ್ ಮಾಡಿಸಿ ಅವರು ನಮ್ಮದೇ ಫೋಟೋ ಹಾಕಿ ಆ ನೇಮ್ನ ಬ್ರ್ಯಾಂಡ್ ಮಾಡಿದರು. ಆಲ್ಮೋಸ್ಟ್ ದಾವಣಗೆರೆ ಎಲ್ಲ ಔಟ್ಸ್ಕಟ್ಸಲ್ಲೂ ನಮ್ಮದು ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ವಿ. ತುಂಬ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಆಯಿತು, ಒಳ್ಳೆ ಓಪನಿಂಗ್ ಸಿಕ್ತು. ಸೊ ಅದೇ ಬೇಸ್ ಮೇಲೆ ನಾವು ನೆಕ್ಸ್ಟು ಚನ್ನಗಿರಿಲಿ ಓಪನ್ ಮಾಡಿದ್ವಿ, ಬಾಣಾವರದಲ್ಲಿ ಓಪನ್ ಮಾಡ್ತಾಯಿದ್ವಿ, ನೆಕ್ಸ್ಟ್ ವೀಕ್ ಓಪನ್ ಇದೆ. ಈಗ ನಮ್ಮದು ಪುಟ್ಟಪ್ಪ ಗ್ರೂಪ್ಸಲ್ಲಿ ವೆಜ್ ಹೋಟೆಲ್ ಇರಲಿಲ್ಲ, ಎಲ್ಲ ನಾನ್ ವೆಜ್ ಇತ್ತು, ಎಲ್ಲ ನಾನ್ ವೆಜ್ ಹೋಟೆಲ್ಲೇ ಇತ್ತು. ಹಾಗಾಗಿ ವೆಜ್ ಹೋಟೆಲ್ ಮಾಡಬೇಕನ್ನೋ ಒಂದು ಆಸೆ ಇತ್ತು. ಸೊ ಇಲ್ಲಿ ಅಯೋಧ್ಯ ಅನ್ನೋ ಹೋಟೆಲ್ ಆಲ್ರೆಡಿ ರನ್ನಿಂಗ್ ಇತ್ತು ಹರಿಹರದಲ್ಲಿ. ಸೊ ಇದ್ರ ಬಿಲ್ಡಿಂಗ್ ಓನರು ಪ್ಯಾಟಿ ಸರ್ ಅಂತ, ಸೊ ಅವರು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೂ ಆಸೆ ಇದ್ದಿದ್ದ ಕಾರಣಕ್ಕೆ ಹೋಟೆಲ್ ಜಾಗ ಮತ್ತು ಪ್ರಿಮೈಸಸ್ ಎಲ್ಲ ತುಂಬ ಚೆನ್ನಾಗಿದ್ದ ಕಾರಣಕ್ಕೆ ನಾವು ಅದನ್ನು ಒಪ್ಕೊಂಡ್ವಿ. ಹಾಗಾಗಿ ಇದನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ, ಈ ಒಂದು ಹೋಟೆಲ್ ಪುಟ್ಟಪ್ಪ ಇದೆಯಲ್ಲ, ಒಂದು
ಶುದ್ಧವಾದ ವೆಜ್ ಹೋಟೆಲು. ಸಿಟ್ಟಿಂಗ್ ಅವೈಲೇಬಿಲಿಟಿ ಹೇಗಿದೆ ಇಲ್ಲಿ, ಮತ್ತೇನೇನು ಇಲ್ಲಿ ಫೆಸಿಲಿಟೀಸ್ ಇದಾವೆ ಅಂತ ಹೇಳ್ತೀರಾ? ಆಲ್ಮೋಸ್ಟ್ ಇಲ್ಲಿ 150+ ಸೀಟಿಂಗ್ ಫೆಸಿಲಿಟಿ ಇದೆ ಹೋಟೆಲ್ ಅಯೋಧ್ಯದಲ್ಲಿ. ಜೊತೆಗೆ ಪಾರ್ಟಿ ಹಾಲ್ ಇದೆ, ಸಪ್ರೇಟ್ ಫ್ಯಾಮಿಲಿ ಹಾಲ್ ಕೂಡ ಇದೆ, AC ಫ್ಯಾಮಿಲಿ ಹಾಲ್ ಇದೆ. ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ, ಸುಮಾರು ಜಾಗ ಇರೋದ್ರಿಂದ ಪಾರ್ಕಿಂಗ್ ಕೂಡ ಏನು ಸಮಸ್ಯೆ ಇಲ್ಲ. ಮೇನ್ ಹೈವೇ ರೋಡಲ್ಲಿ ಇರೋದ್ರಿಂದ, ಸ್ಟೇಟ್ ಹೈವೇಲಿ ಇರೋದ್ರಿಂದ ರೀಚ್ ಆಗಲಿಕ್ಕೂ ಏನು ಸಮಸ್ಯೆ ಇಲ್ಲ. ಟೌನಿಗೂ ರೀಚ್ ಆಗುತ್ತೆ, ಜೊತೆಗೆ ಹೈವೇ ಕಸ್ಟಮರ್ಸ್ಗೂ ರೀಚ್ ಆಗುತ್ತೆ. ಈಗ ನಮ್ಮ ಈ ಕ್ಯಾಮ್ರಾ ಮೂಲಕ ಇಲ್ಲಿರುವಂಥ ಜನರಿಗೆ ಏನಾದರೂ ಹೇಳಬೇಕಂದ್ರೆ ನೀವು ಏನು ಹೇಳ್ಬೇಕಂತ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾವು ಹೋಟೆಲ್ ಇಂಡಸ್ಟ್ರಿಗೆ ಬಂದಿದ್ದೇ ಒಂದು ಒಳ್ಳೆ ಟೇಸ್ಟ್ ಮತ್ತು ಒಳ್ಳೆ ಇದು ಹೈಜೀನ್ ಫುಡ್ ಕೊಡಬೇಕು ಅನ್ನೋ ಕಾರಣಕ್ಕೆ. ಸೊ ನಾವು ನಮ್ಮ ಹೋಟೆಲಲ್ಲೂ ಕೂಡ ನಾನ್ ವೆಜ್ ಹೋಟೆಲಲ್ಲಿ, ನಮ್ಮದು ಪುಟ್ಟಪ್ಪ ಗ್ರೂಪ್ ಹೋಟೆಲ್ನಲ್ಲಿ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ. ಬದಲಾಗಿ ನಾವು ಒಂದು ಹರ್ಬಲ್ ಪೌಡ್ರನ್ನ ಯೂಸ್ ಮಾಡ್ತೀವಿ, ಅರೋಮ್ಯಾಟಿಕ್ ಹರ್ಬಲ್ ಪೌಡ್ರನ್ನ ಯೂಸ್ ಮಾಡ್ತೀವಿ. ಅದು ನಾನ್ ಕೆಮಿಕಲ್. ಸೊ ಹೆಲ್ತಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋಂಥ ಒಂದು ಪೌಡ್ರನ್ನ ಯೂಸ್ ಮಾಡ್ತೀವಿ. ಜೊತೆಗೆ ಕಲ್ಲರಿಗೋಸ್ಕರ ಕಲರ್ಸ್ ಆಗಲಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಿ ಯಾವುದನ್ನು ಯೂಸ್ ಮಾಡೋದಿಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಈಗ ನಮ್ಮ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಹೋದ್ಮೇಲೆ ಆಫ್ಟರ್ ಈಟಿಂಗ್ ಎಫೆಕ್ಟ್ಸ್ ಇರಲ್ಲ. ಸೊ ಅದು ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಸೊ ನಾವು ಇದರಲ್ಲಿ ಏನು ಅರ್ನ್ ಮಾಡ್ತೀವೋ ಬಿಡ್ತೀವೋ ಅನ್ನೋದು ಸೆಕೆಂಡ್ರಿ ಆಗುತ್ತೆ. ಬಟ್ ಜನರಿಗೆ ಅಥವಾ ಗ್ರಾಹಕರಿಗೆ ಒಂದು ಉತ್ತಮವಾದ ಒಂದು ಊಟವನ್ನು ನಾವು ಅಥವಾ ಒಂದು ಫುಡ್ನ ಕೊಡ್ತಾ ಇದೀವಿ ಅನ್ನೋ ಒಂದು ತೃಪ್ತಿ ನಮಗಿರುತ್ತೆ. ಎಲ್ಲ ಮಾತು ಕೇಳಿದ್ರೆ, ಆದರೆ ಒಂದು ಮುಖ್ಯವಾದ ಒಂದು ಅಂಶ, ಒಂದು ಮಾತನ್ನು ನಮಗೆ ಹೇಳಿದ್ರು. ಏನಪ್ಪ ಅಂದರೆ ಎಲ್ಲರೂ ಆರೋಗ್ಯ ಇರ್ಬೇಕಂತೇಳಿ ಒಂದೇ ಉದ್ದೇಶ. ಆ ಒಂದು ನಿಟ್ಟಿನಿಂದ ಇವರು ಹೋಟೆಲ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಮತ್ತೊಮ್ಮೆ ಅವರಿಗೆ ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಸರ್, ತಮಗೆ ಶುಭವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹೋಟೆಲ್ ಪುಟ್ಟಪ್ಪ ಅವರು ದಾವಣಗೆರೆ ಮತ್ತು ಚನ್ನಗಿರಿಯಲ್ಲಿದೆ. ಇವರು ನಮ್ಮ ಸ್ನೇಹಿತರು, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ. ಸೊ ಈ ಒಂದು ದಿನ ತುಂಬ ಖುಷಿ ಅನಿಸುತ್ತೆ. ನಮ್ಮ ಪಾರ್ಟ್ನರ್ ಈ ಲೆವೆಲಿಗೆ ಬೆಳೀಲಿಕ್ಕೆ ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಟೀಮ್ ಕಡೆಯಿಂದ ಎಲ್ಲರ ಕಡೆಯಿಂದನೂ ಶುಭ ಹಾರೈಕೆ ಹೇಳ್ತೀನಿ. ಹಾಗೆ ವೆಜ್ ಹೋಟ್ಲು ಕೂಡ ಇವರು ಮಾಡ್ತಾ ಇರೋದು ಇದು ಮೊದಲನೇದು. ನಾನ್ ವೆಜ್ ಹೋಟ್ಲು ಭಾಳ ಇದ್ವು. ಇವರು ವೆಜ್ಗೂ ಕೂಡ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ವಿ. ಸೊ ಅದರಲ್ಲಿ ಇವತ್ತಿನ ಒಂದು ಸಣ್ಣ ಟೇಸ್ಟ್ ಅಂದರೆ ನಾವು ಉಪ್ಪಿಟ್ಟು ಮತ್ತು ಪೊಂಗಲ್ಲು ಮತ್ತು ಕೇಸರಿಬಾತ್ 3 ತೊಗೊಂಡಿದ್ದೀವಿ, ಸೇವಿಸಿದ್ದೀವಿ. ಅದರಲ್ಲೂ ಕೂಡ ಒಳ್ಳೆ ಒಂದು ಟೇಸ್ಟ್ ಇದೆ. ತಾವೆಲ್ಲ ಒಂದ್ಸರಿ ಇದನ್ನು ಅನುಭವಿಸ್ರಿ, ಬನ್ನಿರಿ, ಪದೇ ಬಂದು ಈ ಅಯೋಧ್ಯೆ ಹೋಟೆಲಲ್ಲಿ ತಮ್ಮ ಉಪಹಾರನ ಮಾಡಿ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ. ಪುಟ್ಟಪ್ಪ ಗ್ರೂಪ್ ಆಫ್ ಹೋಟೆಲ್ಸ್ ಅವ್ರ ಕಡೆಯಿಂದ ಈಗ ಅಯೋಧ್ಯ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ಇವಾಗ ಪುಟ್ಟಪ್ಪ ಅವರು ಟೇಕ್ ಓವರ್ ಮಾಡಿದ್ದಾರೆ. ಸೊ ವೆಜ್ ರೆಸ್ಟೋರೆಂಟ್ ಇದ್ದಿಲ್ಲ ನಮ್ಮ ಕಿರಣ್, ಪುಟ್ಟಪ್ಪ ಗ್ರೂಪ್ ಆಫ್ ಹೋಟೆಲ್ಸ್ ಓನರ್ ಅವ್ರದ್ದು. ಸೊ ಅವರು ನಾಟಿ ಸ್ಟೈಲ್ ಸ್ಪೆಷಲಿಸ್ಟು. ದಾವಣಗೆರೆ ಮತ್ತು ಚನ್ನಗಿರಿಯಲ್ಲಿ ಪುಟ್ಟಪ್ಪ ಗ್ರೂಪ್ ಆಫ್ ಹೋಟೆಲ್ಸ್ನ ನಾಟಿ ಸ್ಟೈಲ್ ಊಟನ ಬಡಿಸ್ಕೊಂತ ಬಂದಿದ್ದಾರೆ. ಇವಾಗ ಅವರು ವೆಜ್ ರೆಸ್ಟೋರೆಂಟ್ನ ಒಂದು ಓಪನ್ ಮಾಡಿದ್ದಾರೆ. ಸೊ ಅವ್ರಿಗೆ ವೆಜ್ ರೆಸ್ಟೋರೆಂಟಲ್ಲೂ ಕೂಡ ಒಳ್ಳೆ ಸಕ್ಸಸ್ ಸಿಗಲಿ, ಎಲ್ಲ ಫ್ಯಾಮಿಲಿಯವರು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ, ನಾವೆಲ್ಲರೂ ಸಪೋರ್ಟ್ ಮಾಡೋಕೆ ಅವ್ರ ಜೊತೆಗೆ ಇದ್ದೇ ಇದ್ದೀವಿ. ಸೊ ನೀವು ಬಂದು ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾರೆ, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಬೆಳೀಲಿ ಪುಟ್ಟಪ್ಪ ಗ್ರೂಪ್ ಆಫ್ ಹೋಟೆಲ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಹೋಟೆಲ್ ಅಯೋಧ್ಯ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ನ ಪುಟ್ಟಪ್ಪ ಗ್ರೂಪ್ ಆಫ್ ಹೋಟೆಲ್ಸ್ನವರು ಟೇಕ್ ಓವರ್ ಮಾಡಿಕೊಂಡು ಈಗ ನಾನ್ ವೆಜ್ ಜೊತೆಗೆ ವೆಜ್ ಹೋಟೆಲ್ನ ಸಪ್ರೇಟಾಗಿ ಮಾಡಿದ್ದಾರೆ. ಇದರಿಂದ ಪ್ಯೂರ್ ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ಆ್ಯಂಬಿಯನ್ಸ್ ಸಿಗುತ್ತೆ. ಫುಡ್ ಟೇಸ್ಟ್ ತುಂಬ ಚೆನ್ನಾಗಿದೆ. ವಿತ್ ಫ್ಯಾಮಿಲಿ ಬಂದು ಕಿಡ್ಸ್ ಜೊತೆಗೆ ಬಂದು ನೀವು ಎಂಜಾಯ್ ಮಾಡ್ಬೋದು. ಆಲ್ ದ ಬೆಸ್ಟ್ ಕಿರಣ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಪುಟ್ಟಪ್ಪ ಹೋಟೆಲ್ ಗ್ರೂಪ್ಸ್ ಕಡೆಯಿಂದ ಅಯೋಧ್ಯೆ ಹೋಟೆಲ್ನ ನಮ್ಮ ಹರಿಹರ ರೋಡಲ್ಲಿ ತುಂಬ ಶುದ್ಧವಾದ ಸಸ್ಯಾಹಾರಿಗಳನ್ನಂತ ಆ ಥರ ಬ್ರೇಕ್ಫಾಸ್ಟು ಮತ್ತು ಊಟನೂ ತುಂಬ ಟೇಸ್ಟಾಗಿ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಬಟ್ ಗೋಲಿ ಸೋಡಾ ಅಂತ ಕುಡಿಲಿಲ್ಲಂಗೆ ಹಂಗೆ ಹೋಗಬೇಡಿ, ಅದನ್ನು ತುಂಬ ಚೆನ್ನಾಗಿದೆ. ಸೊ ಪುಟ್ಟಪ್ಪ ಹೋಟೆಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟಪ್ಪ ಹೋಟೆಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪುಟ್ಟಪ್ಪ ಹೋಟೆಲ್, ಆಲ್ ದ ಬೆಸ್ಟ್. ಪುಟ್ಟಪ್ಪ ಹೋಟ್ಲಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿ ಹೋಟ್ಲು ಒಂದೇ ಅಲ್ಲ, ಜೊತೆಗೆ ಇಲ್ಲಿ ಕನ್ವೆನ್ಷನ್ ಹಾಲ್ ಕೂಡ ಇದೆ. ಬರ್ತ್ಡೇ ಮಾಡಲಿಕ್ಕೆ, ಸಣ್ಣ ಪುಟ್ಟ ಫಂಕ್ಷನ್ ಮಾಡಲಿಕ್ಕೆ ಇಲ್ಲಿ ಇರೋಂಥ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಳ್ಳೆ ಉತ್ತಮವಾದಂಥ ವೆಜ್ ಹೋಟ್ಲು ಅಂತಂದರೆ ಈ ಪುಟ್ಟಪ್ಪ ಹೋಟ್ಲು ಅಂತ ಹೇಳ್ಬೋದು. ಓಕೆ, ಒನ್ ಆಫ್ ದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಅಭಿನಯ ಟೀಮಿಂದ. ಥ್ಯಾಂಕ್ ಯು. ಹೋಟೆಲ್ ಅಯೋಧ್ಯ ಪುಟ್ಟಪ್ಪ ಗ್ರೂಪ್ ಆಫ್ ಹೋಟೆಲ್ಸ್ ಅವ್ರದ್ದು ಇನ್ನೊಂದು ಹೋಟೆಲ್ ಅಂತ ಹೇಳ್ಬೋದು. ಸೊ ವೆಜ್ ಹೋಟೆಲು. ಸೊ ಕಿರಣ್ ಕುಮಾರ್ ಸರ್, ಆಲ್ ದ ಬೆಸ್ಟ್ ಟು ಯುವರ್ ಟೀಮ್. ಸೊ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಆಗುತ್ತೆ ಹರಿಹರ ಆ್ಯಂಡ್ ಮಲೆಬೆನ್ನೂರು ಅಲ್ಲಿ. ಸೊ ಥ್ಯಾಂಕ್ ಯು ಕಿರಣ್ ಸರ್. ಅಯೋಧ್ಯೆ ಹೋಟೆಲು ಮರುಪ್ರಾರಂಭ ಆಗಿದೆ. ಪ್ಯಾಟಿಯವರು ಒಬ್ಬರು ಪ್ರಾಂಶುಪಾಲರಾಗಿ ಈ ಹರಿಹರ ಕ್ಷೇತ್ರದಲ್ಲಿ ಸಾಕಷ್ಟು
ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥವ್ರು. ತದನಂತರ ಅವರ ನಿವೃತ್ತಿ ನಂತರ ದಿಕ್ಕನ್ನು ಬದಲಿ ಮಾಡಿಕೊಂಡು ಹೋಟೆಲ್ ಇಂಡಸ್ಟ್ರಿಗೆ ಬಂದರು. ಅದು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿದ್ದರು. ತದನಂತರದಲ್ಲಿ ನಿವೃತ್ತಿ ನಂತರ ಸೇವೆ ಮಾಡಬೇಕು ಅಂತೇಳಿ ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಹೋಟೆಲ್ ಇಂಡಸ್ಟ್ರಿಗೆ ಬಂದರು. ಹೋಟೆಲ್ ಇಂಡಸ್ಟ್ರಿ ಈಸ್ ಎ ಸರ್ವಿಸ್ ಇಂಡಸ್ಟ್ರಿ ಗಿವ್ ಸರ್ವಿಸ್ ಆ್ಯಂಡ್ ಅರ್ನ್ ಮೋರ್ ವ್ಯವಸ್ಥೆ. ಹೋಟೆಲ್ ಇಂಡಸ್ಟ್ರಿ, ಆಮೇಲೆ ಪೆಟ್ರೋಲಿಯಂ ಇಂಡಸ್ಟ್ರಿ, ಆಮೇಲೆ ಇನ್ನೂ ಅನೇಕ ಪ್ರೊಡಕ್ಷನ್ ಇಂಡಸ್ಟ್ರಿ, ಇವೆಲ್ಲ ನಾವು ದೇಶಕ್ಕೆ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಕೆಲಸ. ಇವತ್ತು ದಿನನಿತ್ಯ ಮನುಷ್ಯನಿಗೆ ಆಹಾರ ಮುಖ್ಯ. ಶುಚಿಯಾಗಿರ್ತಕ್ಕಂಥದ್ದು, ರುಚಿಯಾಗಿರ್ತಕ್ಕಂಥ ಆಹಾರ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇವತ್ತು ಸಾರ್ವಜನಿಕರಿಗೆ. ಪ್ಯಾಟಿಯವರು ಸಾಕಷ್ಟು ಗಳಿಸಿದ್ದನ್ನು ಸೇವೆಗಂತ ಮೀಸಲಿಟ್ಟು ಇವತ್ತು 2 ಹೋಟೆಲ್ಗಳನ್ನು ಪ್ರಾರಂಭ ಮಾಡಿದ್ರು. ನಾವು ಯಾವತ್ತೂ ಕೂಡ ಶುಭ ಹಾರೈಸ್ತಾ ಬಂದಿದ್ದೇವೆ. ಅವರು ನಮ್ಮ ಕುಟುಂಬದ ಸದಸ್ಯರು ಕೂಡ. ಹಾಗಾಗಿ ಅವರ ಶುಭವಾಗಲಿ ಅಂತ ಹಿಂದೆ ಹಾರೈಸಿದ್ವಿ. ಈಗ ಇನ್ನೊಂದು ಹೆಜ್ಜೆ ಹೋಗಿ ಈಗ ಪುಟ್ಟಪ್ಪ ಹೋಟೆಲ್ನ ಮ್ಯಾನೇಜ್ಮೆಂಟ್ನೊಂದಿಗೆ ಅವರು ಏನು ಕೊಲ್ಯಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು ಅಂಥೇಳಿ. ಹಾಗಾಗಿ ಪುಟ್ಟಪ್ಪ ಹೋಟೆಲ್ ಒಂದು ನಾನ್ ವೆಜ್ ಹೋಟೆಲ್ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈ ಬಾರಿ ಒಂದು ಹೋಟೆಲ್ಲು ವೆಜ್ಜು ಮತ್ತು ಒಂದು ಹೋಟೆಲ್ ನಾನ್ ವೆಜ್ ಅಂತ ಮಾಡೋದ್ರಿಂದ ಬಹುಶಃ ಒಳ್ಳೆ ಹರಿಹರಕ್ಕೆ ಒಂದು ಒಳ್ಳೆ ಕೊಡುಗೆ ಆಗತ್ತೆ ಅನ್ನೋದನ್ನು ನಾನು ಭಾವಿಸಿದ್ದೇನೆ. ಈ ಹೋಟೆಲ್ ಇನ್ನೂ ಹೆಚ್ಚಾಗಿ ಬೆಳೀಲಿ, ಪ್ಯಾಟಿಯವ್ರಿಗೆ ಇನ್ನೂ ಲಾಭ ಆಗಲಿ, ಒಳ್ಳೆಯದಾಗಲಿ, ಪುಟ್ಟಪ್ಪ ಹೋಟೆಲ್ ಇನ್ನೂ ಹೆಸರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಸ್ನೇಹಿತರೆ, ಇವತ್ತಿನ ದಿವಸ ಹರಿಹರದಲ್ಲಿ ಹೋಟೆಲ್ ಅಯೋಧ್ಯೆ ವಿಶೇಷವಾಗಿ ಸಸ್ಯಾಹಾರಿ ಭೋಜನ. ಯಾಕೆಂದರೆ ಭಾಳ ಜನ ಸಸ್ಯಾಹಾರಿ ಭೋಜನನೇ ಇಷ್ಟಪಡ್ತಾರೆ. ಯಾಕೆಂದರೆ 2 ಮಿಕ್ಸ್ ಇದ್ದರೆ ಅವರಿಗೆ ಗೊಂದಲದಲ್ಲಿರ್ತಾರೆ. ಹಂಗಾಗಿಬಿಟ್ಟು ನಮ್ಮ ಪ್ಯಾಟಿ ಸರ್ ಒಂದು ಹೋಟ್ಲ್ನಲ್ಲಿ ಈ ನಮ್ಮ ಪುಟ್ಟಪ್ಪ ಗ್ರೂಪ್ನವರು, ಇಡೀ ನಮ್ಮ ಜಿಲ್ಲೆಯಲ್ಲಿ ಪುಟ್ಟಪ್ಪ ಗ್ರೂಪ್ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡ್ತಾ ಇದೆ. ಅದರಲ್ಲೇ ವಿಶೇಷವಾಗಿ ನಮ್ಮ ಹರಿಹರದಲ್ಲಿ ಪುಟ್ಟಪ್ಪ ಗ್ರೂಪ್ ಹೋಟ್ಲುಗಳು ಇರಲಿಲ್ಲ. ಇವತ್ತಿನ ದಿವಸ ಪುಟ್ಟಪ್ಪ ಗ್ರೂಪಿಂದ ಒಂದು ಒಳ್ಳೆ ಹೋಟೆಲ್ ಅಯೋಧ್ಯೆ ಪ್ಯೂರ್ ವೆಜ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಇದನ್ನು ನಮ್ಮ ಹರಿಹರ ಮತ್ತು ಇಲ್ಲಿ ಈ ಭಾಳ ಒಂದು ಶಿವಮೊಗ್ಗ ರೋಡು ಧರ್ಮಸ್ಥಳಕ್ಕೆ ಹೋಗೋರು ಇರಲಿ, ಸುಬ್ರಹ್ಮಣ್ಯಗೆ ಹೋಗಲಿ, ಈ ಭಾಗದಲ್ಲಿ ಎಲ್ಲರಿಗೂ ಹೋಗೋರಿಗೆ ಒಂದು ಈ ನಮ್ಮ ಅಯೋಧ್ಯೆ ಹೋಟ್ಲು ಒಂದು ಒಳ್ಳೆ ಭೋಜನ ಕೊಟ್ಟು ಅವ್ರನ್ನೆಲ್ಲರನ್ನೂ ಸಂತೃಪ್ತಿ ಪಡಿಸಿ ನಮ್ಮ ಹರಿಹರದಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ಇವತ್ತಿನ ನಾನು, ನನ್ನ ಮಗ, ನನ್ನ ಸ್ನೇಹಿತರು ಸೇರ್ಕೊಂಡು ಏನಾದ್ರು ಒಂದು ಒಳ್ಳೆ ಹೋಟ್ಲ್ ಕಟ್ಟೋನಿಲ್ಲಿ ಅಂತ ನಮ್ಮದೇ ಜಮೀನು ಇರೋದ್ರಿಂದ ಕಟ್ಟೋಣ ಅಂತ ವಿಚಾರ ಮಾಡಿದ್ವಿ. ಇಲ್ಲಿ ಹೋಟ್ಲುಗಳದು ಬಂಚ್ಗಳದಾವು, ಆದರೆ ನಾವು ವಿಭಿನ್ನವಾಗಿ ಮಾಡೋಣ ಅದನ್ನು ಅಂಥೇಳಿ ಅವ್ರವರು ಶಕ್ತಾನುಸಾರ ಮಾಡಿರ್ತಾರೋ ನಾವು ಮಾಡೋಣ ಅಂತ ವಿಚಾರ ಮಾಡಿದ್ವಿ. ನಾವು ತುಂಬ ಒಬ್ಬ ಸಮರ್ಥ ವ್ಯಕ್ತಿ ಹುಡುಕಾಡ್ತಿದ್ವಿ. ಯಾಕಂದರೆ ಇಲ್ಲಿ ಈ ಒಂದು ಜಾಗದಲ್ಲಿ ಭಾಳ ಒಂದು ಆ ದಿಶೆಯಲ್ಲಿ ಸಾಕಷ್ಟು ಕೃಷಿ ಮಾಡಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರು ಬೇಕು. ಆ ದಿಶೆಯಲ್ಲಿ ನಾವು ಸುಮಾರು 2 ವರ್ಷದಿಂದ ನಮ್ಮ ನಿರೀಕ್ಷೆ ಪ್ರಕಾರ 2 ವರ್ಷ ಅದು ಅಷ್ಟು ನಾವು ಹೆಚ್ಚು ನಮ್ಮ ಕನಸು ನನಸಾಗಕ್ಕೆ ಆಗಲಿಲ್ಲ. 2 ವರ್ಷ, 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಬಹುಶಃ ಅದು ಒಂದು ಟೈಮ್ ಅಂತ ಇರ್ತದೆ, ಯಾವುದಕ್ಕೂ ಒಂದು ಕಾಲ ಬರ್ಬೇಕು ಅಂತ ಹೇಳ್ತಾರೆ. ಕಾಲಕ್ಕೂ ಟೈಮ್ ಬರ್ಬೇಕಂತ, ಕಾಲ ಬರ್ಬೇಕು ಅಂತ ಹೇಳ್ತಿದ್ವಿ ಮೊದಲು ನಾವು. ಈಗ ಹೆಂಗಿದೆ ಅಂದರೆ ಕಾಲಕ್ಕೂ ಒಂದು ಟೈಮ್ ಬರ್ಬೇಕಂತ. ಹಂಗೆ ಕಾಲಕ್ಕೆ ಟೈಮ್ ಬಂದೈತಿ. ಈಗ ಪುಟ್ಟಪ್ಪ ಹೋಟೆಲ್ ಗ್ರೂಪ್ಸು ಅವ್ರದ್ದು ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಈ ಒಂದು 2 ಹೋಟ್ಲುಗಳನ್ನು, ಒಂದು ಶುದ್ಧ ಸಸ್ಯಾಹಾರಿಯಲ್ಲಿ 100% ಸಸ್ಯಾಹಾರಿ, ನುರಿತ ಬಾಣಿಸಿಗರೆಲ್ಲ ಇದ್ದಾರೆ. ಇಲ್ಲಿ ಒಳ್ಳೆಯ ಸೇವೆ ಇದೆ, ತುಂಬ ಹೈಜಿನಿಕ್ ಆ್ಯಂಡ್ ಕ್ಲೀನ್, ಕ್ವಾಲಿಟಿ, ಕ್ವಾಂಟಿಟಿ, ಅಫೋರ್ಡೆಬಲ್ ರೇಟ್ ಎಲ್ಲವನ್ನೂ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಬೆಳಗ್ಗೆ ಸುಮಾರು 6-6:30 ಪ್ರಾರಂಭ ಆಗಿದ್ದು ಹೋಟ್ಲು ರಾತ್ರಿ 11-12 ಗಂಟೆವರೆಗೂ ಇರ್ತದೆ. ಇದ್ರ ಮಧ್ಯೆ ಅವರು ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಥಾಲಿ, ಆಮೇಲೆ ಎಲ್ಲ ಬೆಳಗಿನ ತಿಂಡಿ, ಉಪಹಾರ ಎಲ್ಲವನ್ನೂ ಜನರಿಗೆ ಕೊಡಬೇಕಂತ ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಇನ್ನೊಂದು ಹೋಟ್ಲು ಕೂಡ ಅದು ಬಹುಶಃ ಇನ್ನೊಂದು ತಿಂಗಳು ಆಗ್ಬೋದು. ಆ ಹೋಟ್ಲು ಅಲ್ಲಿ ಆ ಒಂದು ಆಹಾರ ಪ್ರಿಯರಿಗೆ ಆ ಹೋಟ್ಲು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಮಾಡಿರ್ತಕ್ಕಂಥ ಹೋಟ್ಲುಗಳು ಎಲ್ಲವನ್ನೂ ನಾನು ಭೇಟಿ ಮಾಡಿದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬ ಉತ್ತಮ ಗುಣಮಟ್ಟ ಮತ್ತು ಎಲ್ಲ ಎನ್ವೈರನ್ಮೆಂಟು, ಡೆಕೋರಮ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅದು ಭಾಳ ಖುಷಿಯಾಗಿ ನಾವು ಸಂತೋಷದಿಂದ ನಾವು
ನಮ್ಮ ಅಣ್ಣ ನಾವೆಲ್ಲ ಚರ್ಚೆ ಮಾಡಿ ನನ್ನ ಮಗಂದು ಚರ್ಚೆ ಮಾಡಿ ಇಲ್ಲ ಅವ್ರಿಗೆ ಕೊಡೋಣ ಅಂತ ಹೋಟ್ಲ್ ಅಂತ ಕೊಟ್ಟಿದ್ದೇವೆ. ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಕಿರಣ್ ಅವರು ನನ್ನ ಜೊತೆಗೆ ಇಲ್ಲೇ ಇದ್ದಾರೆ. ಅವ್ರಿಗೆ ನಾನು ನಮ್ಮೆಲ್ಲ ಸ್ನೇಹಿತರ ಬಳಗ ಪರವಾಗಿ, ಯಾಕಂದರೆ 40 ವರ್ಷದಲ್ಲಿ ನಾನು ಸಂಪಾದನೆ ಮಾಡಿದ್ದು ಹೆಚ್ಚು ಸ್ನೇಹಿತರ ಸಂಪಾದನೆ ಮಾಡಿದ್ದೀನಿ. ಆ ಎಲ್ಲ ಸ್ನೇಹಿತರ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಭಗವಂತ ಉತ್ತರೋತ್ತರ ಒಳ್ಳೇದು ಮಾಡಲಿ. ಅವ್ರ ಹೆಸರು ಏನಿದೆ ಆ ಹೆಸರಿಗೆ ಎಲ್ಲಿ ಕಳಂಕ ಇಲ್ದಂಗೆ ನಡೆಸ್ಬೇಕು ಅಂತ ತುಂಬ ಡಿಟರ್ಮೈನ್ಡ್ ಪರ್ಸನ್ ಅವರು. ನಿರ್ದಿಷ್ಟ ನಮ್ಮದು ಪುಟ್ಟಪ್ಪ ಟೈಟ್ಲ್ ಹಾಕಿದ ಮೇಲೆ ಹಾಗೇ ನಡಿಬೇಕು ಸರ್ ಅಂತಕ್ಕಂಥ ಒಂದು ಸಂಕಲ್ಪ ಇದೆ. ಅದ್ರ ಪ್ರಕಾರ ಭಗವಂತ ನಡೆಸ್ಕೊಡ್ಲಿ. ನಮ್ಮ ಹರಿಹರ ಸ್ವಾಮಿ ಕೃಪೆ ಅವ್ರ ಮೇಲೆ ಇರಲಿ. ನನ್ನ ಕುಲದೇವರು ಕಾಂತೇಶ ಸ್ವಾಮಿ ಕೃಪೆ ಕೂಡ ಅವ್ರಿಗೆ ಇರಲಿ. ಒಳ್ಳೆಯದಾಗಲಿ. ಅವರು ಇದರಲ್ಲಿ ಹೆಚ್ಚೆಚ್ಚು ಎತ್ತರಕ್ಕೆ ಬೆಳೆದು ಹೆಚ್ಚೆಚ್ಚು ಒಂದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಹುಶಃ ಅವರು ಈ ರಸ್ತೆಯಲ್ಲಿ 2 ಹೋಟ್ಲ್ ಮಾಡಿದ್ದಾರೆ ನಮ್ಮದು ಸೇರಿ. ಒಟ್ಟು 3 ಹೋಟ್ಲು ಲೆಕ್ಕ ಇದ್ದಾರೆ, ಮಾಡ್ತಿದ್ದಾರೆ. ಯಾರೇ ಕೇಳಿದ್ರು ಕೂಡ ಅಲ್ಲಿ ಹರಿಹರದಲ್ಲಿ ಪ್ರವಾಸಿಗರು ಊಟ ಮಾಡಿ ಹೋಗಿರೋರೆಲ್ಲರೂ ಇಲ್ಲಿ ಮಟ್ಟ ಯಾವುದೇ ನಾವು ಬೇಕಾದರೂ ಕೂಡ ದಾವಣಗೆರೆ ಹೋಗ್ಬೇಕಾಯ್ತು. ಒಂದು ವೆಜ್ ಊಟಕ್ಕೂ ಒಳ್ಳೆ ಊಟಕ್ಕೆ ದಾವಣಗೆರೆಗೆ ಹೋಗ್ಬೇಕು, ಒಂದು ಒಳ್ಳೆ ತಿಂಡಿಗೂ ದಾವಣಗೆರೆಗೆ ಹೋಗ್ಬೇಕು, ಒಂದು ನಾನ್ ವೆಜ್ಜಿಗೂ ದಾವಣಗೆರೆಗೆ ಹೋಗ್ಬೇಕು. ಈ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಗೆ ಪೂರ್ಣ ವಿರಾಮ ಇವರು ಇಡ್ತಾರ, ಅದೇ ಕಾರಣಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಭರವಸೆಯೊಂದಿಗೆ ಮತ್ತೊಮ್ಮೆ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಹೇಳಿ ಭಗವಂತ ಒಳ್ಳೇದು ಮಾಡಲಿ. ನನ್ನ ಕಡೆಯಿಂದ ಏನು ಸಹಕಾರ ಇದೆ ಅವರಿಗೆ ನಾನು ಯಾವಾಗಲೂ ಕೊಡೋಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.